ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ಪ್ರಾದುಷ್ಕೃತಾನಾಂ ಮಾಯಾನಾಮಾಸುರೀಣಾಂ ವಿನಾಶಯತ್ ಸುದರ್ಶನಾಸ್ತ್ರಂ ಭಗವಾನ್ ಪ್ರಾಯುಂಕ್ತ ದಯಿತಂ ತ್ರಿಪಾತ್. ಅನುವಾದ: ಸ್ವಯಂ ಸಕಲ ಯಜ್ಞಗಳ ಅನುಭೋಗಿಯಾದ ಭಗವಂತನು ಆಗ ತನ್ನ ಪ್ರೀತಿಯ ಸುದರ್ಶನವನ್ನು ಪ್ರಯೋಗಿಸಿದನು. ಅದು ದಾನವನು ಪ್ರದರ್ಶಿಸಿದ ಐಂದ್ರಜಾಲಿಕ ಶಕ್ತಿಯನ್ನು ಚದುರಿಸಲು ಸಮರ್ಥವಾಗಿತ್ತು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಆ ದಾನವ ಭಗವಂತನ ಮೇಲೆ ಈ ಮಾಯೆಯ ತಂತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಾನೆ. ಅದನ್ನು ನೋಡಿದಂತಹ ಜನರಿಗೆ ಭಯ ಆಗ್ಬಿಟ್ಟು ಪ್ರಳಯನೇ ಇನ್ನೇನು ಸಂಭವಿಸುತ್ತೇನೋ ಅನ್ನೋ ರೀತಿ ಆಗ್ತಾ ಇದೆ. ಯಾಕೆಂದರೆ ನೋಡಿ, ಈಗ ಏನೇನು ಆಗ್ತಾ ಇದೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದರು. ಧೂಳು, ಆಲಿಕಲ್ಲು, ಇದೆಲ್ಲ ಧೂಳಿನಿಂದ ಬಿರುಗಾಳಿ ಏರ್ತಾ ಇದೆ. ಆ ಚಂಡಮಾರುತ ಬೀಸಿದ್ರಿಂದ ಎಲ್ಲ ಕಡೆ ಕತ್ತಲು ಆವರಿಸ್ಕೊಂಡ್ಬಿಟ್ಟಿದೆ. ಇನ್ನು ಅದ್ರ ಮೇಲೆ ತೋಪಿರುತ್ತಲ್ಲ, ಅದರಲ್ಲಿ ಗುಂಡನ್ನು ಹೊಡಿತಾ ಇದ್ರೆ ಹಿಂದೆ 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 ಹೇಗೆ ಬರ್ತಾ ಇರುತ್ತೋ ಅದೇ ರೀತಿ ಕಲ್ಲಿನ ಮಳೆ ಸುರಿತಾ ಇದೆ. ಆಲಿಕಲ್ಲು ಅಂತ ಹೇಳ್ತೀವಲ್ವ, ಅದರ ಮಳೆ ಸುರಿತಾ ಇದೆ. ಮಿಂಚು, ಗುಡುಗು, ಇದರಿಂದ ಆಕಾಶದಲ್ಲೆಲ್ಲ ಮೋಡ ಆವರಿಸ್ಕೊಂಡ್ಬಿಟ್ಟಿದೆ. ಆಕಾಶದಿಂದ ಕೀವು, ಕೂದಲು, ರಕ್ತ, ಮಲಮೂತ್ರ, ಎಲುಬುಗಳು ಇದೆಲ್ಲ ಬೀಳ್ತಾ ಇದೆ. ಆಮೇಲೆ ನಗ್ನ ರಾಕ್ಷಸಿಯರೆಲ್ಲ ತ್ರಿಶೂಲಗಳನ್ನು ಹಿಡ್ಕೊಂಡಿದ್ದಾರೆ. ಆಮೇಲೆ ಯಕ್ಷ ರಾಕ್ಷಸರು ಅವರ ದಂಡಾಗಿ ಬರ್ತಾ ಇದ್ದಾರೇನೋ. ಆಮೇಲೆ ಕೂಗಾಡ್ತಾ ಇದ್ದಾರೆ, ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ಕೆಲವರು ಕುದುರೆಗಳು, ಆನೆಗಳು, ರಥಗಳು ಇದರಲ್ಲೆಲ್ಲ ಬರ್ತಾ ಇದ್ದಾರೆ. ಇದೆಲ್ಲ ಅವನು ರಚಿಸಿರುವಂತಹ ಮಾಯೆ. ಬೇರೆಯವರೆಲ್ಲ ಹೆದರ್ಕೊಳ್ಬೇಕಲ್ಲ, ಆಮೇಲೆ ಭಗವಂತನು ಹೆದರ್ಕೊಳ್ಳಿ ಅನ್ನೋ ರೀತಿ ಅವನು ಈ ಮಾಯೆಯನ್ನು ರಚಿಸಿದ್ದಾನೆ. ಸೊ ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸ್ವಯಂ ಎಲ್ಲ ಯಜ್ಞಗಳ ಭೋಕ್ತಾರನಾದಂತಹ ಭಗವಂತ ಆಗೇನು ಮಾಡ್ತಾನೆ? ತನ್ನ ಪ್ರೀತಿಯ ಸುದರ್ಶನವನ್ನು ಪ್ರಯೋಗ ಮಾಡ್ತಾನೆ. ಈಗ ಅವನು ಒಂದು ಇಂದ್ರಜಾಲದ ಶಕ್ತಿಯನ್ನು ಎಲ್ಲ ಕಡೆ ಆವರಿಸಿಟ್ಟಿರ್ತಾನಲ್ಲ. ನೋಡೋದಕ್ಕೆ ರಾಕ್ಷಸರಿದ್ದಾರೆ, ಏನೇನೋ ಕೂಗಾಡ್ತಾ ಇದ್ದಾರೆ, ಆಕಾಶದಿಂದ ಏನೇನೋ ಸುರಿತಾ ಇದೆ. ಮತ್ತು ಯಕ್ಷರು, ರಾಕ್ಷಸರು ಎಲ್ಲರೂ ಕೂಡ ಕುದುರೆಗಳು, ರಥಗಳನ್ನು ಏರಿ ಬರ್ತಾ ಇರೋದು, ಇದೆಲ್ಲ ಇಂದ್ರಜಾಲವನ್ನು ಅವನು ಮಾಡಿದಾನಲ್ಲ. ಈಗ ಸುದರ್ಶನವನ್ನು ಬಿಟ್ಟು ಆ ದಾನವ ಪ್ರದರ್ಶನ ಮಾಡಿದಂತಹ ಐಂದ್ರಜಾಲಿಕ ಶಕ್ತಿಯನ್ನು ಅದು ನಾಶ ಮಾಡುತ್ತೆ. ಅಂದರೆ ಏನು? ಅದನ್ನು ಇಲ್ಲದೇ ಇರೋ ಹಾಗೆ, ಅದು ಬರೀ ಮಾಯೆಯಿಂದ ಮಾಡಿರುವಂಥದ್ದು. ಅದನ್ನು ಅವನು ಚದುರಿಸ್ತಾನೆ ಭಗವಂತ. ಈಗ ಭಾವಾರ್ಥದಲ್ಲಿ ಇದರ ಬಗ್ಗೆ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಸಿದ್ಧ ಯೋಗಿಗಳು ಮತ್ತು ದಾನವರೂ ಕೂಡ ಕೆಲವೊಮ್ಮೆ ತಮ್ಮ ಹಠಯೋಗದ ಶಕ್ತಿಯಿಂದ ಭಾರೀ ಐಂದ್ರಜಾಲಿಕ ಸಾಹಸ ಕಾರ್ಯಗಳನ್ನು ತೋರಬಲ್ಲರು. ಆದರೆ ಭಗವಂತನು ಪ್ರಯೋಗಿಸಿದ ಸುದರ್ಶನ ಚಕ್ರದ ಎದುರಿಗೆ ಆ ಎಲ್ಲ ಐಂದ್ರಜಾಲಿಕ ಆಡಂಬರಗಳು ಮಾಯವಾಗುತ್ತವೆ. ಅಂದರೆ ಇಲ್ಲಿ ಯೋಗದಲ್ಲಿ ಸಾಧನೆ ಮಾಡಿರ್ತಾರಲ್ಲ ಅಂಥ ಪ್ರಸಿದ್ಧ ಯೋಗಿಗಳು ಮತ್ತು ದಾನವರು ಕೂಡ ಕೆಲವೊಂದು ಸರಿ ಹಠಯೋಗದ ಶಕ್ತಿಯಿಂದ ಏನು ಮಾಡ್ತಾರೆ? ತುಂಬ ಐಂದ್ರಜಾಲಿಕ ಸಾಹಸ ಕಾರ್ಯಗಳನ್ನು ತೋರಿಸ್ಬಹುದು. ಅವರು ಅಷ್ಟು ಶಕ್ತಿ ಅವರಲ್ಲಿ ಇರುತ್ತೆ. ಆದರೆ ಭಗವಂತನ ಸುದರ್ಶನದ ಮುಂದೆ ಅದು ಏನೂ ಆಗೋದಿಲ್ಲ. ಅಂದರೆ ಆ ಭಗವಂತ ಪ್ರಯೋಗ ಮಾಡಿದಂತಹ ಸುದರ್ಶನ ಚಕ್ರದ ಎದುರುಗಡೆ ಆ ಎಲ್ಲ ಐಂದ್ರಜಾಲಿಕ ಆಡಂಬರಗಳು ಕೂಡ ಮಾಯವಾಗ್ಬಿಡುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಹೇಳ್ತಾ ಇದ್ದಾರೆ. ದೂರ್ವಾಸ ಮುನಿ ಮತ್ತು ಮಹಾರಾಜ ಅಂಬರೀಷನ ನಡುವೆ ನಡೆದ ಕಲಹದ ಘಟನೆ ಈ ಸಂಬಂಧದಲ್ಲಿ ಉತ್ತಮ ನಿದರ್ಶನವಾಗಿದೆ. ದೂರ್ವಾಸ ಮುನಿಗಳು ಮತ್ತು ಮಹಾರಾಜ ಅಂಬರೀಷ ಇವರಿಬ್ಬರ ಮಧ್ಯೆ ಒಂದು ಘಟನೆ ನಡೆಯುತ್ತೆ. ಅದು ಇದಕ್ಕೆ ತುಂಬ ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ದೂರ್ವಾಸ ಮುನಿ ಅನೇಕ ಮಾಂತ್ರಿಕ ಅದ್ಭುತಗಳನ್ನು ಪ್ರದರ್ಶಿಸ ಬಯಸಿದನು. ಆದರೆ ಸುದರ್ಶನ ಚಕ್ರ ಕಾಣಿಸಿಕೊಂಡಾಗ ಅವನೇ ಭಯಗೊಂಡು ತನ್ನ ವೈಯಕ್ತಿಕ ರಕ್ಷಣೆಗಾಗಿ ನಾನಾ ಲೋಕಗಳಿಗೆ ಧಾವಿಸಿದನು. ಇಲ್ಲಿ ಭಗವಂತನನ್ನು ತ್ರಿಪಾತ್ ಎಂದು ವರ್ಣಿಸಲಾಗಿದೆ. ಅಂದರೆ ಭಗವಂತನು 3 ಬಗೆಯ ಯಜ್ಞಗಳನ್ನು ಅನುಭೋಗಿಸುವವನು ಎಂದು ಅರ್ಥ. ತಾನು ಸಕಲ ಯಜ್ಞಗಳ, ತಪಸ್ಸುಗಳ ಮತ್ತು ವ್ರತಗಳ ಲಾಭ ಪಡೆಯುವವನೂ ಅನುಭೋಗಿಯೂ ಆಗಿದ್ದೇನೆ ಎಂದು ಭಗವಂತನೇ ಭಗವದ್ಗೀತೆಯಲ್ಲಿ ದೃಢಪಡಿಸಿದ್ದಾನೆ.
ನೋಡಿ, ಈ ಒಂದು ದೂರ್ವಾಸ ಮುನಿ ಮತ್ತು ಮಹಾರಾಜ ಅಂಬರೀಷರ ಕತೆ ಕೂಡ ಇದೇ ಭಾಗವತದಲ್ಲಿ ಮುಂದೆ ಬರುತ್ತೆ. ಆಗ ಅದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಮಹಾರಾಜ ಅಂಬರೀಷ ಒಬ್ಬ ಭಕ್ತ, ಆದರೂ ಕೂಡ ದೂರ್ವಾಸ ಮುನಿಗಳು ಅವನ ಮೇಲೆ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಆವಾಗ ಏನು ಮಾಡ್ತಾನೆ, ಆ ಮಹಾರಾಜ ಅಂಬರೀಷನ ಮೇಲೆ ಏನೇನೋ ಮಾಂತ್ರಿಕ ಅದ್ಭುತಗಳನ್ನೆಲ್ಲ ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಸುದರ್ಶನ ಚಕ್ರ ಕಾಣಿಸ್ಕೊಳ್ಳುತ್ತಲ್ಲ, ಆವಾಗ ಅವರೇ ಭಯ ಪಟ್ಕೊಂಡು ತಮ್ಮ ರಕ್ಷಣೆಗೋಸ್ಕರ ಅವರು ಬೇರೆ 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 ಲೋಕಗಳಿಗೆ ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಮತ್ತು ಕೈಲಾಸಕ್ಕೆ ಹೋಗ್ತಾರೆ, ನನ್ನನ್ನು ರಕ್ಷಣೆ ಮಾಡಿ ಅಂತಂದ್ಬಿಟ್ಟು ಆ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಆದರೆ ಯಾರೂ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುದರ್ಶನದ ಮುಂದೆ ಯಾವ ಮಾಯೇನೂ ನಿಲ್ಲೋದಿಲ್ಲ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ ಕಥೆಯನ್ನು ನಾವು ಮುಂದೆ ಬಂದಾಗ ಡೀಟೇಲಾಗಿ ತಿಳ್ಕೊಳ್ಳೋಣ. ಇಲ್ಲಿ ಭಗವಂತನನ್ನು ತ್ರಿಪಾತ್ ಅಂತ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಅಂದರೆ ಭಗವಂತ 3 ರೀತಿಯ ಯಜ್ಞಗಳನ್ನು ಕೂಡ ಭೋಗಿಸುವವನು ಅಂತ ಅರ್ಥ. ಅವನು ಎಲ್ಲ ಯಜ್ಞ, ತಪಸ್ಸು, ವ್ರತ ಇದು ಎಲ್ಲದರ ಲಾಭವನ್ನು ಪಡೆಯುವಂಥವನು. ಅಂದರೆ ಅವನೇ ಅದನ್ನು ಭೋಗಿಸುವನು, ಅವನೇ ಅದನ್ನು ಅನುಭವಿಸುವನು ಅಂತ ಅರ್ಥ. ಈ ಒಂದು ವಿಷಯದ ಬಗ್ಗೆ ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವಂತ 3 ಬಗೆಯ ಯಜ್ಞಗಳ ಅನುಭೋಗಿಯಾಗಿದ್ದಾನೆ. ಮುಂದೆ ಭಗವದ್ಗೀತೆಯಲ್ಲಿ ವರ್ಣಿಸಲಾದಂತೆ ವಸ್ತುಗಳ ಯಜ್ಞ, ಧ್ಯಾನ ಯಜ್ಞ ಮತ್ತು ಮನೋಕಲ್ಪನೆಯ ಯಜ್ಞಗಳಿವೆ. ಜ್ಞಾನ, ಯೋಗ, ಕರ್ಮ ಮಾರ್ಗದಲ್ಲಿರುವವರೆಲ್ಲ ಕೊನೆಗೆ ಸರ್ವೋತ್ತಮನಾದ ಭಗವಂತನಲ್ಲಿಗೇ ಬರಬೇಕು. ಏಕೆಂದರೆ ವಾಸುದೇವ ಸರ್ವಂ ಇತಿ, ಸರ್ವೋತ್ತಮ ಭಗವಂತನು ಎಲ್ಲದರ ಅಂತಿಮ ಅನುಭೋಗಿಯಾಗಿದ್ದಾನೆ. ಅದೇ ಸಕಲ ಯಜ್ಞಗಳ ಪರಿಪೂರ್ಣತೆಯಾಗಿದೆ. ಅಂದರೆ 3 ಬಗೆಯ ಯಜ್ಞಗಳಿದೆಯಲ್ಲ, ಅದನ್ನೆಲ್ಲ ಭೋಗಿಸುವವನು ಅವನೇನೆ. ಭಗವದ್ಗೀತೆಯಲ್ಲಿ ಏನಂತ ವರ್ಣನೆ ಮಾಡಿದರೆ, ವಸ್ತುಗಳ ಯಜ್ಞ, ಧ್ಯಾನ ಯಜ್ಞ ಮತ್ತು ಮನೋಕಲ್ಪನೆಯ ಯಜ್ಞ, ಈ ರೀತಿಯ 3 ಯಜ್ಞಗಳಿದೆ. ಅದರದ್ದು ಎಲ್ಲ ಅನುಭೋಗಿ ಕೂಡ ಅವನೇನೆ. ಜ್ಞಾನ ಮಾರ್ಗ, ಯೋಗ ಮಾರ್ಗ ಅಥವಾ ಕರ್ಮ ಮಾರ್ಗ, ಯಾವುದೇ ಮಾರ್ಗದಲ್ಲಿರಲಿ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಸರಿ ಭಗವಂತನ ಹತ್ರಕ್ಕೆ ಬರಬೇಕು. ಯಾಕೆಂದರೆ ವಾಸುದೇವ ಸರ್ವಮಿತಿ, ಎಲ್ಲವೂ ವಾಸುದೇವನೇ ಅಂತ ಹೇಳಿದ ಮೇಲೆ ಎಲ್ಲದರ ಅಂತಿಮ ಅನುಭೋಗಿ ಯಾರಾಗಿದ್ದಾನೆ? ಆ ಭಗವಂತನೇ. ಯಾವುದೇ ಸಕಲ ಯಜ್ಞಗಳ ಪರಿಪೂರ್ಣತೆ. ಅಂದರೆ ನಾವು ಏನೇ ಮಾಡ್ತಾ ಇದ್ರು, ಯಜ್ಞಗಳಾಗಿರ್ಬೋದು, ಸಾಧನೆ ಏನೇ ಮಾಡ್ತಾ ಇರಲಿ, ಅದರ ಪರಿಪೂರ್ಣತೆ ಅಂತಂದರೆ ಏನು? ಭಗವಂತನನ್ನು ಪಡ್ಕೊಳ್ಳೋದು ಅಂತ ಅರ್ಥ. ಅದು ಯಾವ ಮಾರ್ಗದಿಂದ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ನಾವು ಯಾವ ಮಾರ್ಗದಲ್ಲಾದರೂ ಇರಲಿ, ಸರಿಯಾದ ರೀತಿಯಲ್ಲಿ ಅದನ್ನು ಮಾಡ್ತಾ ಕೊನೆಗೆ ಭಗವಂತನನ್ನು ಪಡೆದ್ವಿ ಅಂತಂದರೆ ನಾವು ಮಾಡ್ತಾ ಇರೋದು ಸರಿಯಾಗಿದೆ ಅಂತಂದ್ಬಿಟ್ಟು. ಈಗ ನಮಗೆ ಆಸಕ್ತಿ ಬರ್ತಾ ಇದೆ, ಅದನ್ನು ತಿಳ್ಕೋಬೇಕು ಅನ್ನುವಂಥ ಕುತೂಹಲ ಬರ್ತಾ ಇದೆ, ನಾವಿನ್ನೂ ಕೇಳಬೇಕು, ಅದ್ರ ಬಗ್ಗೆ ನಾವು ಇನ್ನೂ ಸಾಧನೆಗಳನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದರೆ ನಾವು ನಡೀತಾ ಇರುವಂಥ ಮಾರ್ಗ ಸರಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.